ಮಗಳ ನೀನು ಇಷ್ಟಪಟ್ಟಂಗೆ ದೇವಸ್ಥಾನದಾಗ ಸಿಂಪಲಾಗಿ ಮದುವೆ ಮಾಡಿಕೊಟ್ಟಿದ್ದು ನೋಡವ. ಈಗಾರ ಖುಷಿ ಆತಾ ನಿನಗೆ? ಹ್ಞೂ ಡ್ಯಾಡಿ, ನಂಗಂತೂ ಭಾಳ ಖುಷಿ ಆಯ್ತು. ನಿಮ್ಗೆ ಇಷ್ಟಪಟ್ಟಂಗೆ ನೀವು ಕೊಡಿಸಿರೋ ಜ್ಯುವೆಲರಿ ಎಲ್ಲ ಹಾಕ್ಕೊಂಡೀನಿ. ನಿಮಗೂ ಖುಷಿ ಆಯ್ತಿಲ್ಲ? ಹೂನವ ಮಗಳ, ಎಷ್ಟು ಚಂದ ಕಾಣಕೊಂತಿ ಗೊತ್ತಾ ನೀನು. ನಂದ ದೃಷ್ಟಿ ಬಿದ್ದೈತೆ ನೋಡವ ನಿನಗೆ ನಿನ್ನ ಮೇಲೆ. ಈಕೆ ಗಂಗಾ, ಒಂದು ಸ್ವಲ್ಪ ಹೋಗೋಕ್ಕಿಂತ ಮುಂಚೆ ಇಲ್ಲೇ ನನ್ನ ಮಗಳದ ದೃಷ್ಟಿ ತೆಗೆದುಬಿಡು. ಅವ್ರು ಹೋದ್ಮೇಲೆ ಅಲ್ಲಿ ತೆಗಿತಾರೋ ಇಲ್ಲ ಗೊತ್ತಿಲ್ಲಲ್ಲ. ಅಯ್ಯೋ ಆಯ್ತು ತಗೋರಿ, ನೀವೇನೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಕವಿತಾದ ದೃಷ್ಟಿ ನಾ ತೆಗಿತೀನಂತ. ಅಲ್ಲ, ಅವ್ರ ಮನ್ಯಾಗ ಮನೆ ಮಂದಿ ಅಷ್ಟು ಬರ್ತೀನಂದಿದ್ರು ಮದುವೆಗೆ. ಇವ್ರು ನೋಡಿದ್ರ ಈಕಿ ಮದುಮಗ, ಅವ್ರ ತಾಯಿ, ಆಮೇಲೆ ಅವ್ರ ಚಿಗವ್ವ, ಒಂದೆರಡು ಹುಡುಗರು ಅಷ್ಟೇ ಬಂದವಲ್ಲ. ಹುಡುಗಿಯರು ಅಷ್ಟೇ ಬಂದಾರಲ್ಲ, ಅವ್ರ ಮನೆ ಮಂದಿ ಅಷ್ಟು ಬಂದಿಲ್ಲಲ್ಲ. ಎದಕ್ಕೆ ಕೇಳಿದ್ದೇನೆ ನೀನು? ನಾನು ಕೇಳಲಿಲ್ಲ ರೀ, ಯಾಕಂದ್ರೆ ಅವ್ರು ಬರೋಷ್ಟಿಗೆ ಆಗಲೇ ಮುಹೂರ್ತಕ್ಕೆ ಟೈಮ್ ಭಾಳ ಕಮ್ಮಿ ಇತ್ತಲ್ಲ. ನಾನು ಕವಿತಾಗ ರೆಡಿ ಆಗುಂತಿದ್ಲಲ್ಲ, ಆ ಕಡೆ ಓಡಾಡೋದು, ಆಮೇಲೆ ಈ ಕಡೆ ದೇವಸ್ಥಾನದ ಕಡೆ ಬಂದರು ಹೋದ್ರ ಕಡೆ ಎಲ್ಲ ಲಕ್ಷ್ಯ ಕೊಡೋದು, ಆಮೇಲೆ ಅಳಿಯಂದ್ರಿಗೆ ಒಂದು ಸ್ವಲ್ಪ ಒಡವೆ ಎಲ್ಲ ಕೊಡೋದಿತ್ತಲ್ಲ ಅವೆಲ್ಲ ಕೊಡೋದು, ಆ ಕಡೆದ್ರಾಗ ಲಕ್ಷಣ ಕೊಟ್ಟಿಲ್ಲ ರೀ. ನಾನು ಕೇಳಿಲ್ಲ. ಏನೋಪ್ಪ, ನಾನಂತೂ ನನಗೆ ಪರಿಚಯದವರು ಒಬ್ಬರು ಅದ ಊರಾಗ ಅದಾರ. ಅವ್ರಿಗೆ ಕೇಳಿದೆ ನಾನು ಅವ್ರ ಮನ್ತನ ಎಲ್ಲ ಹೆಂಗೆ ಏನು ಅಂತಂದು. ಅವ್ರು ಏನಂದ್ರಂದ್ರೆ ಅವ್ರ ಮನ್ತನ ಎಲ್ಲ ಚಲೋನ ಐತ್ರಿ. ರೊಕ್ಕದ ವಿಷಯದಾಗ ಅಷ್ಟೇನು ಚಲೋ ಇಲ್ಲ, ಆದ್ರೆ ಮನ್ಯಾಗ ಮಂದಿ ಎಲ್ಲ ಚಲೋ ಅದಾರ. ಅವರು ಈಗೇನು ನಮ್ಮ ಬೀಗ್ತಿ ಅದಾರಲ್ಲ, ಈಗ ರಾಜು ಅವ್ರ ತಾಯಿ ಅದಾರಲ್ಲ, ಆಕೆ ಒಬ್ಬಕ್ಕೆ ಒಂದು ಸ್ವಲ್ಪ ಆಸ್ಬುರ್ಕು, ತಾಯಿ ಮಗಳಷ್ಟು ಆಸ್ಬುರ್ಕರು. ಅದನ್ನ ಬಿಟ್ರೆ ಅವ್ರ ಕುಟುಂಬದಾಗ ಎಲ್ಲರೂ ಒಳ್ಳೆಯವ್ರು ಅದಾರ, ಚಲೋ ಅದಾರ ಅಂತಲೇ ಹೇಳಿದರು. ಈಗ ನೋಡಿದ್ರೆ ಇವರು ಅಷ್ಟೇ ಬಂದಾರ, ಅವ್ರು ಯಾರೂ ಬಂದೇ ಇಲ್ಲಪ್ಪ. ಹ್ಞೂ ಡ್ಯಾಡಿ, ನಾನು ಅದೇ ಕೇಳಬೇಕಂದೆ. ಆದರೆ ಆಮೇಲೆ ಮ್ಯಾರೇಜ್ ಫಂಕ್ಷನ್ ಎಲ್ಲರೂ ಬಂದ್ರಲ್ಲ, ಎಲ್ಲರೂ ವಿಶ್ ಮಾಡ್ತಾ ಇದ್ರಲ್ಲ, ಹಾಗಾಗಿ ನಾನು ಕೇಳೋದಕ್ಕೆ ಹೋಗಲಿಲ್ಲ. ಏನ್ರಿ ಇದು, ಇವ್ರು ನೋಡಿದ್ರೆ ಒಬ್ಬರು ಬಂದು ಒಬ್ಬರು ಬಂದಿಲ್ಲಲ್ಲ. ಯಪ್ಪ, ನಂಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟೈತ್ರಿಪ್ಪ. ಇವ್ರು ಫ್ಯಾಮಿಲಿ ಸಲುವಾಗಿ ಒಂದೊಂದು ಸಲ ಒಂದೊಂದು ಥರ ಇರ್ತಾರಪ್ಪ. ನೀನು ತಲೆ ಕೆಡ್ಸ್ಕೊಬೇಡ. ಈಗ ಕವಿತನರ ಮಾವದರಲ್ಲ, ಅವ್ರು ಭಾಳ ಚಲೋ ಅದಾರಂತ, ದೇವ್ರಂಥ ಮನುಷ್ಯ ಅಂತ. ಆಮೇಲೆ ಮುದುಕಿ ಒಂದು ಬಂದಿತ್ತಲ್ಲ, ಈಗ ಇವ್ರ ಹತ್ತಿದ ತಾಯಿ ಅದಾರಲ್ಲ, ಅವರು ಭಾಳ ಚಲೋ ಅದಾರಂತ. ಮನ್ಯಾಗ ಮಾತ್ರ ಎಲ್ಲರೂ ಚಲೋ ಅದಾರಂತ. ಇವ್ರು ಅಷ್ಟೊಂದು ಸ್ವಲ್ಪ ರೊಕ್ಕಕ್ಕೆ ಅದಕ್ಕೆ ಆಸೆ ಜಾಸ್ತಿ ಅಂತ ಅಷ್ಟೆ. ಅದನ್ನ ಬಿಟ್ರೆ ಕುಟುಂಬದ ಬಗ್ಗೆ ಎಲ್ಲ ನಾನು ವಿಚಾರಿಸ್ತೀನಿ, ಎಲ್ಲರೂ ಚಲೋ ಅದಾರಂತ. ನಮ್ಮ ಕವಿತಾಗ ಚಲೋನ ತಂಗ ನೋಡ್ಕೋತಾರೆ. ಅಷ್ಟಕ್ಕೂ ನಮ್ಮ ಕವಿತಾ ಎಲ್ಲೂ ಹೋಗಿರೋದಷ್ಟಾಗೈತಿ, ಹೌದಿಲ್ಲ? ಆ ಹುಡುಗ ರಾಜು ನಾವು ಹೇಳ್ದಂಗೆ ಕೇಳೋಂಗಿದ್ರೆ ಅಷ್ಟೇ ಸಾಕಾಗಿತ್ತಲ್ಲ ನಮ್ಗೆ. ಸರಿ ತಗೋರಿ, ಬಂದ್ರೆ ತಡ್ರಿ ಅವ್ರು, ಕೇಳ್ತೀನಿ ನಾನು. ಸರಿ, ನೀ ಅದ್ರ ಬಗ್ಗೆ ಎಲ್ಲ ಕೇಳು. ನಾನೀಗ ಮತ್ತು ಕವಿತಾ ಈಗ ಇವತ್ತು ಹೋದ್ಲಂದ್ರೆ ವಾಪಸ್ ನಮ್ಮ ಮನೆಗೆ ಯಾವಾಗ ಬರ್ತಾಳೆ? ಇವತ್ತು ಹೋದ್ಲಂದ್ರೆ ನಾಳೆ ಒಂದಿನ ಇದ್ದು ನಾಡ್ದು ಬರ್ತಾಳ್ರಿ ನಮ್ಮ ಮನೆಗೆ. ಹೌದಾ? ಮತ್ತು ಈಗ ಕವಿತನ ಜೊತೆ ಯಾರು ಹೊಂಟಾರ? ನೀನು ಹೊಂಟಿಲ್ಲ, ನಾನು ಹೊಂಟಿಲ್ಲ, ಮತ್ತು ಯಾರು ಹೊಂಟಾರ? ನಿಮ್ಮ ಸೊಸೆ ಹೊಂಟಾಳ್ರಿ. ಹೌದನು? ಆಯ್ತು ತಗೋ, ಮತ್ತು ಅವನು ಕಳಿಸ್ಬಿಡೋಕಿಲ್ಲ, ಏನು ಸೊಸಿನಷ್ಟೇ ಕಳಿಸ್ತೀಯ? ಡ್ಯಾಡಿ, ಅಣ್ಣ ಮತ್ತು ವೈನಿಗೆ ನಾ ಕೇಳಿದೆ, ವೈನಿ ಅಷ್ಟೇ ಬರ್ತಾರಂದ್ರೆ. ಅಣ್ಣಂದೇನೋ ಕೆಲಸ ಐತಂತಲ್ಲ, ಅದಕ್ಕೆ ಎಮರ್ಜೆನ್ಸಿ, ಅದಕ್ಕೋಸ್ಕರ ವೈನಿ ಅಷ್ಟೇ ಬರ್ತಾರಂದ್ರೆ. ಹೌದಾ? ಸರಿ ತಗೋ, ನಾನು ಅವನ ಜೊತೆ ಒಂದು ಸಲ ಮಾತಾಡ್ತೀನಿ. ಆದ್ರೆ ನಿಮ್ಮ ಅಣ್ಣ ನಿಮ್ಮ ವೈನಿ ಇಬ್ರು ಕಳಿಸ್ತೀನಿ ಅಂತ ತಗೋ ನಾನು. ಸರಿ ಡ್ಯಾಡಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಸೊಸೆಯ ಎಷ್ಟು ಮುದ್ದ ಕಾಣಕೊಂತೀವ, ಗೊಂಬಿ ಕಂಡಂಗೆ ಕಾಣಕೊಂತೀವಿ ನೋಡವ. ಥ್ಯಾಂಕ್ಸ್ ರೀ ಅತ್ತೆ. ಮತ್ತು ನಮ್ಮ ಲಕ್ಷ್ಮಕ್ಕನ ಸೊಸೆ ಅಂದ್ರೆ ಹಂಗನ, ಅಯ್ಯೋ ಗೊಂಬಿನ. ಬೀಗ್ರ, ಮೊದಲು ಇಬ್ರು ಗಂಡ ಹೆಂಡ್ತಿರಿ, ಇವ್ರದ್ದು ದೃಷ್ಟಿ ತೆಗಿಬೇಕ್ರಿ. ಎಷ್ಟು ಜನದ ದೃಷ್ಟಿ ಬಿದ್ದೈತೆ ಏನ ಇಬ್ರು ಮೇಲೆ. ಅಯ್ಯ ರಾಜು, ನೀನು ಯಾಕಿಲ್ಲೇ ನಿಂತಿದ್ದೆ? ಹೋಗಲ್ಲ, ನಿನ್ನ ಹೆಂಡತಿ ಪಕ್ಕ ನಿಂತ್ಕೋ. ನೋಡ ಇಲ್ಲವ, ಇಬ್ರದು ಜೋಡಿ ಹೇಳ ಮಾಡಿಸ್ದಂಗೆ ಐತೆ ನೋಡು. ಇಬ್ರದು ಎಷ್ಟು ಚಂದ ಕಾಣಕುಂತಾರ, ರಾಜ ರಾಣಿ ಕಂಡಂಗೆ ಕಾಣಕುಂತಾರ ನೋಡಿ. ನಮ್ದು ದೃಷ್ಟಿ ಬೀಳ್ತೈತಿ ಇವತ್ತಂತೂ. ಬೀಗ್ರ, ಅಂದಂಗ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಹೇಳ್ರಿ ಬೀಗ್ರ, ನೀವು ಅಷ್ಟೇ ರೀ, ನೀವು ಭಾಳ ಚಂದ ಕಾಣಕುಂತೀರಿ ನೋಡ್ರಿ. ಏನ್ರಿ ಬೀಗ್ರೆ ನೀವು? ಅಲ್ಲ, ಸೀರೆ ಉಟ್ಕೊಂಡಿರಿ, ಒಂದು ಬಂಗಾರ ಇಲ್ಲ, ಒಂದು ಬೆಳ್ಳಿ ಇಲ್ಲ ಕೊಳ್ಳಾಗ, ಏನ್ರಿ ಹೆಂಗೆ ರೆಡಿ ಆಗಿರಲ್ಲ ನೀವು? ನಮ್ಮ ಕಡೆಯವರೆಲ್ಲ ಅದನ್ನ ಕೇಳಾಕೊಂತಿದ್ರು ಗೊತ್ತಾ? ನಮ್ಮ ಕಡೆ ಮಂದಿ ಮೊದಲು ನೋಡೋದ ಕೊಳ್ಳಾಗ, ಕಾಲಾಗೆಲ್ಲ, ಕೈಯಾಗೆಲ್ಲ ಏನೇನು ಅದಾವ ಅಂತ ಅನ್ನೋದು. ನೀವು ನೋಡಿದ್ರೆ ಏನೊಂದು ಬಂಗಾರದ ಹಾಕೊಂಡ ಬಂದಿಲ್ಲರಿ. ನಿಮ್ಮ ತಂಗಿಯರು ನೋಡಿದ್ರೆ ಎಂಥ ಸೀರೆ ಉಟ್ಕೊಂಡು ಬಂದಾರ? ಹಾಂ, ಅಯ್ಯೋ ಅದು ಬೀಗ್ರ, ನಾವು ಬರೋಷ್ಟಿಗೆ ನಾವು ಎದ್ದು ಎಲ್ಲ ರೆಡಿಯಾಗಿ ಇದು ಮಾಡೋಷ್ಟಿಗೆ ಹೊತ್ತಾಗ್ಬಿಡ್ತ್ರಿ. ಅದಕ್ಕೆ ಲಗುನ ಸೀರೆ ಉಟ್ಕೊಂಡು ಹಂಗೆ ಬಂದೇ ಬಿಟ್ಟಿವಿ. ಬಂಗಾರ ಹಾಕೊಂಡಿನ್ರಿ, ಕೊಳ್ಳ ಇಲ್ಲಿ ನೋಡ್ರಿ ಐತಿ, ಇಲ್ಲಿ ನೋಡ್ರಿ ನನ್ನ ಮಂಗಳಸೂತ್ರ ಅದೈತ್ರಿ. ಅಯ್ಯೋ ಬೀಗ್ರ, ನೋಡ್ರಿ ಇಲ್ಲಿ ನನ್ನ ಕೊಳ್ಳ ಎಂಥದೈತಿ ಸರ. ಇದನ್ನೆಲ್ಲ ನಮ್ಮ ಮನೆ ಕಡೆ, ನಮ್ಮ ಸೈಡ್, ನಮ್ಮ ಕಡೆ ಸಂಬಂಧಿಕರಲ್ಲಿ ಆಳುಗಳು ಇದಕ್ಕಿಂತ ಚಲೋ ನತ್ತಂಗೆ ಸೀರೆ ಉಟ್ಕೊಂಡು ಬಂಗಾರ ಹಾಕೊಂಡ್ಬರ್ತಾರೆ, ಗೊತ್ತನ್ರಿ? ಏನು ಮಾಡೋದ್ರಿ ಬೀಗ್ರ, ನಮ್ಮ ಹತ್ರ ಎಷ್ಟೈತಿ ಅಷ್ಟ್ರಾಗ ಹಾಕೊಂಬಂದಿವ್ರಿ ನಾವು. ನಿಮ್ಮ ಥರ ಎಲ್ಲ ಹಾಕೊಂಬರಕ್ಕಾಗತ್ತಾ? ಬೀಗ್ರ, ಅಂದಂಗ ನನ್ನ ಸೊಸಿ ಹಾಕೊಂಡಲ್ಲ ಅಷ್ಟು ಬಂಗಾರದ್ದು ಅನ್ರಿ ಅವು.
ಇನ್ನೇನು ರೋಡ್ಗೋಡ್ ಅಂತ ಅನ್ಕೊಂಡಿದ್ರೇನ್ರಿ? ಅಷ್ಟು ಬಂಗಾರದ್ವರಿ ಆಕಿ ಮದ್ವಿಗಂತನ ಮಾಡಿಸಿಟ್ಟಿದ್ವಿ ನಾವು. ಬೀಗ್ರ ಅಂದ್ರು ಭಾರಿ ಅದ ಬಿಡು, ಎಷ್ಟು ಥರ ಸರ ಸೊಂಟದ ಪಟ್ಟಿ. ಯಪ್ಪ ಯಪ್ಪ, ನಿಮ್ಮ ಮಗಳು ಇವತ್ತು ಬಂಗಾರನಾಗ ಮುಣಗಿ ಎದ್ಬಿಟ್ಟು ಆಡ್ಬಿಡ್ರಿ. ಕವಿತವ ಹಿಂಗ ಬಾ ನಮ್ಮೂರಿಗೆ, ನಮ್ಮೂರಾಗ ನೀನಾರ ಹಿಂಗೆ ನೋಡ್ಬಿಟ್ರಂದ್ರೆ ಹೊಟ್ಟಿ ಉರ್ಕೊಂಡ್ಬಿಡ್ತಾರೆ ನೋಡವ. ಇದ ಸೀರೆನೂ ಮಸ್ತ್ ಆಗೈತವ, ರೇಷ್ಮೆ ಸೀರೆ, ಇಷ್ಟೊಂದು ಬಂಗಾರ ನಮ್ಮೂರಾಗ ಯಾರು ಹಾಕೊಂಡಿಲ್ಲ ನೋಡವ. ನೀನು ಹಿಂಗ ಬರವ, ಇಬ್ರು ಹಿಂಗ ಬರ್ರಿ ನಮ್ಮೂರಾಗ, ನೋಡಿ ಹೊಟ್ಟಿ ಉರ್ಕೋತಾರೆ. ಅಲ್ಲೂ ಒಂದ್ಸಲ ದೃಷ್ಟಿ ತೆಗೆದು ಹಾಕಿದ ಮೇಲೆ ಬಟ್ಟೆ ಬದಲಾಯಿಸಂತೆ ಅಂತ. ಬೀಗ್ರ ಅದನ್ನೆಲ್ಲ ಬಿಡ್ರಿ. ಅಂದಂಗ ನೀವು ಒಂದು 4-5 ಜನ ಅಷ್ಟೇ ಬಂದಿರಲ್ಲ, ಯಾಕೆ ಮನೆ ಮಂದಿ ಅಷ್ಟು ಬಂದಿಲ್ಲಲ್ಲ? ಎದಕ್ರಿ? ನಿಮ್ಮ ಗಂಡನೂ ಬಂದಿಲ್ಲ, ನಿಮ್ಮ ತಾಯಿಯಾರು ಅವರು ಬಂದಿಲ್ಲ, ನಿಮ್ಮ ಸೊಸೆಯಾರು, ನಿಮ್ಮ ಮಕ್ಕಳು ಅವ್ರು ಯಾರು ಮದ್ವೆಗೆ ಬಂದಿಲ್ಲಲ್ರಿ? ಎದಕ್ಕೆ? ಅಯ್ಯೋ ಅದು ಬೀಗ್ರ, ಅದು ನಮ್ಮ ಅವ್ವರು ಸ್ನಾನಕ್ಕೆ ಹೋಗೋ ಮುಂದೆ, ನಿನ್ನೆ ಬೆಳಗ್ಗೆ ಸ್ನಾನಕ್ಕೆ ಹೋಗೋ ಮುಂದೆ ಬಚ್ಚಲ್ದಾಗ ಕಾಲು ಜಾರಿ ಬಿದ್ದುಬಿಟ್ಟಾರಿ. ಹಾಗಾಗಿ ಕಾಲು ಉಳುಕ್ದಂಗೆ ಆಗ್ಬಿಟ್ಟೈತ್ರಿ. ಹಾಗಾಗಿ ನಡೆಯೋಕ್ಕಾಗ್ಲಾರ್ದಂಗೆ ಆಗ್ಬಿಟ್ಟೈತ್ರಿ ನಮ್ಮ ಅವ್ವರಿಗೆ. ಅಯ್ಯೋ ಹೌದಾ? ಹ್ಞೂ ರೀ ಬೀಗ್ರ, ನಿನ್ನೆನಾರ ನಮ್ಮ ತಾಯಿಗೆ ಹಂಗೆ ಆಗ್ಬಿಟ್ಟೈತ್ರಿ, ಕಾಲು ನಡಿಲಾರ್ದಂಗೆ ಆಗ್ಬಿಟ್ಟೈತ್ರಿ. ನಮ್ಮ ಮನ್ಯಾಗ ನನ್ನ ಮಕ್ಕಳು, ನನ್ನ ಸೊಸೆಯರು, ನನ್ನ ಗಂಡ ನಮ್ಮವನ ಮೇಲೆ ಪ್ರಾಣನೇ ಇಟ್ಕೊಂಡ್ಬಿಟ್ಟಾರಿ. ನಮ್ಮವ್ಗೆ ಆರಾಮಿಲ್ಲ, ಅದಕ್ಕೆ ನಮ್ಮ ಮನ್ಯಾಗ ಯಾರೂ ಮದ್ವೆಗೆ ಬರಲಿಲ್ಲ ರೀ. ಈಗ ಮತ್ತೆ ಮದ್ವೆನ ಮುಂದೆ ಕೂಡಿದ್ರೆ ಮತ್ತೆ ಸುಮ್ಮನೆ 4 ಮಂದಿ 4 ಮಾತು ಮಾತಾಡ್ತಾರೆ ರೀ. ಅದಕ್ಕೆ ನಾವಷ್ಟೇ ಬಂದೀವಿ ನೋಡ್ರಿ. ನನ್ನ ಸೊಸೆಯರು ನನ್ನ ಮಕ್ಕಳೆಲ್ಲ ನಮ್ಮವನ್ನ ನೋಡ್ಕೋತೀನಂತ ಅಂದ್ರಿ. ಹಾಗಾಗಿ ಅವ್ರ ಮೇಲೆ ಬಿಟ್ಟು ಬಂದ್ವಿ ನೋಡ್ರಿ. ನಂದು ಜೀವದಾಗ ಜೀವ ಇಲ್ಲ ರೀ ಇಲ್ಲಿ. ನನ್ನ ಲಕ್ಷ್ಯ ಎಲ್ಲ ನಮ್ಮ ಅವನ ಕಡೆನೇ ಐತ್ರಿ. ಏನು ಮಾಡೋದ್ರಿ ಮತ್ತೆ? ಈಗ ಮದ್ವೆ ನಿಂದ್ರಿಸಿದಂದ್ರೆ ಮತ್ತೆ ನನ್ನ ಸೊಸೆ ಮೇಲೆ ಅಪವಾದ ಬರ್ತೈತ್ರಿ. ಮದ್ವೆ ಮುಂದೆ ಹಿಂಗಾತ್ ನೋಡು ಅಂತಂದು. ಹಾಗಾಗಿ ಯಾರ ಮುಂದೆ ಸುದ್ದಿ ಏನೂ ಹೇಳಿಲ್ರಿ, ಎಲ್ಲ ನಮ್ಮ ಹೊಟ್ಯಾಗ ಮುಚ್ಚಿಟ್ಕೊಂಡಿವ್ರಿ. ಈಗದು ನೀವು ಕೇಳಿದಕ್ಕೆ ಈಗ ಹೇಳಕ್ಕೆ ಕುಂತೀವಿ ನೋಡ್ರಿ. ಅಯ್ಯೋ ಹೌದನ್ರಿ ಬೇಕ್ರ? ಅಯ್ಯೋ ನಂಗೆ ಗೊತ್ತಿಲ್ಲಾಗಿತ್ರಿ. ಅಂದಂಗೆ ಈಗ ಹೆಂಗೆ ಆರಾಮದಾರಿಲ್ರಿ? ನಡ್ಯಾಕ ಬರಂಗಿಲ್ಲನ್ರಿ? ಪಾಪ ವಯಸ್ಸಾಗ್ಬಿಟ್ಟೈತಿ, ಹೆಂಗ್ರಿ ಮತ್ತೀಗ ನಡ್ಯಾಕೇನು ಬರಂಗಿಲ್ಲನ್ರಿ? ಅಯ್ಯ ಹಾಗೇನಿಲ್ರಿ ಬೀಗ್ರ, ನಡ್ಯಾಕ ಡಾಕ್ಟ್ರಿಗೆ ತೋರಿಸೈತ್ರಿ. ಒಂದು 4 ದಿನ ರೀ. 4 ದಿನ ಅನ್ನಷ್ಟಿಗೆ ಎಲ್ಲ ಆರಾಮಾಕೈತಿ, ಆರಾಮ್ ನಡೀತಾರಂತ ಅಂದಾರಿ. ಈಗ ಅದಕ್ಕೆ 2-3 ದಿನ ಭಾಳ ನೋವು ಬಿಡ್ತೈತಂತ್ರಿ ಕಾಲು. ಹಾಗಾಗಿ ನಮ್ಮವ್ವರು ನಮ್ಮ ಮನ್ಯಾಗ ಯಾರೂ ಬರ್ಲಿಲ್ರಿ. ನಾವು ಬಂದ್ವಿ ರೀ. ನನ್ನ ಸೊಸೆಯರಿಗೆ ನನ್ನ ಮಕ್ಕಳಿಗೆ ಬಾ ಅಂತ ಅಂದೆ. ಈಗ ಮತ್ತು ನನ್ನ ಸೊಸೆಯರನ್ನ ಕರ್ಕೊಂಬಂದೆ ಅಂದರೆ ಮತ್ತೆ ಮನ್ಯಾಗ ನೋಡೋದಾರ ಯಾರ್ರಿ? ಹಾಗಾಗಿ ಅವರಿಬ್ಬರು ಅಲ್ಲೇ ಉಳ್ಕೊಂಡ್ರು. ಇನ್ನು ನನ್ನ ಮಕ್ಕಳು ಇಬ್ಬರು ಅದಾರಲ್ರಿ, ಅವರಿಗೆ ಅವರ ಅಮ್ಮ ಅಂದ್ರೆ ಪಂಚ ಪ್ರಾಣ ರೀ. ನಮ್ಮ ಹೋಗಿ ಒಂದು ಸ್ವಲ್ಪ ಏನಾರ ಆಗದ ತಡ ನಮ್ಮ ಅವನು ಬಿಟ್ಟು ಸರಿಯಂಗಿಲ್ರಿ. ಹಾಗಾಗಿ ನಮ್ಮ ಮನ್ಯಾಗ ಯಾರೂ ಬರ್ಲಿಲ್ರಿ, ನಾವಷ್ಟೇ ಬಂದ್ವಿ ರೀ. ನೀವೇನು ಬೇಜಾರು ಮಾಡ್ಕೋಬೇಡ್ರಿ ಬೀಗ್ರ. ಏನು ಮಾಡೋದ್ರಿ ಬೀಗ್ರ, ನಮ್ಮ ಪರಿಸ್ಥಿತಿ ಹಿಂಗಾಗ್ಬಿಟ್ಟೈತಿ. ಯಾರ ಕೇಳಿದ್ರೆ ಯಾರ ಮುಂದೆ ಹೇಳೋಂಗೂ ಇಲ್ಲ. ಹೇಳಿದ್ರೆ ಅಯ್ಯೋ ಮದುವೆ ಮುಂದೆ ಹಿಂಗಾತಲ್ಲ ಅಂತ ನನ್ನ ಸೊಸೆ ಮೇಲೆ ನನ್ನ ಮಗನ ಮೇಲೆ 4 ಆರೋಪ ಹೊರಿಸ್ತಾರೆ. ಹಾಗಾಗಿ ಯಾರ ಮುಂದೆ ಏನೂ ಹೇಳಿಲ್ರಿ. ನನ್ನ ಸೊಸೆ ನನ್ನ ಮಗನ ಮೇಲೆ ಯಾವ ಅಪವಾದನೂ ಬರೋದು ಬೇಡ ಅಂತ ಎಲ್ಲ ನಮ್ಮ ಹೊಟ್ಯಾಗ ಇಟ್ಕೊಂಡಿವ್ ನೋಡ್ರಿ ಬೀಗ್ರ. ಯವ್ವ ಲಕ್ಷ್ಮಕ್ಕ, ಏನು ಬೇ ನೀನು ಸತ್ಯದ ತಲೆ ಮೇಲೆ ಹೊಡೆದಂಗೆ ನಾಟಕ ಮಾಡಕೊಂತೀಯ? ಬಾಬಾ ನಮ್ಮ ಅಕ್ಕನ್ನ ಮೀರ್ಸರ ಇಲ್ಲ ಬಾ. ಅಯ್ಯೋ ಇರಲಿ ಬಿಡ್ರಿ ಬೀಗ್ರ, ಪರವಾಗಿಲ್ಲ. ನಾನು ಅದಕ್ಕೆ ನನಗೂ ಮದುವೆಗಲ್ದಾಗ ಕೇಳೋದಾಗಿಲ್ಲಾಗಿತ್ತು. ಈಗ ನಮ್ಮ ಯಜಮಾನ್ರು ಯಾಕೆ ಬಂದಿಲ್ಲ ನೋಡೋರು ಯಾರು ಕೇಳಿ ನೋಡು ಅಂತಂದ್ರೆ, ಹಾಗಾಗಿ ಕೇಳಿದ್ವಿ ರೀ. ಅಯ್ಯೋ ಇರಲಿ ತವ್ರಿ ಬೀಗ್ರ, ಮತ್ತು ಈಗ ಹೆಂಗೋ ಮದುಮಕ್ಳು ಇಬ್ಬರು ಅಲ್ಲೇ ಹೋಗಾರಲ್ಲ, ಅಲ್ಲೇ ಆಶೀರ್ವಾದ ತಗೋತಾರೆ ಬಿಡ್ರಿ. ಮತ್ತು ನೀವೇನು ಬೇಜಾರಾಗಬೇಡ್ರಿ. ಸರಿ ರೀ ಬೀಗ್ರ. ತಾಯರಿಗೆ ಹಂಗಾದ್ರೆ ಮಕ್ಕಳಿಗೆ ಭಾಳ ಬೇಸರ ಆಕೈತ್ರಿ. ಸರಿ ತೋರ್ಬೇಕ್ರಿ, ನೀವೇನು ಬೇಜಾರು ಮಾಡ್ಕೋಬೇಡ್ರಿ, ಆರಾಮಾಗಿ ನಕ್ಕೊಂತ ಇರ್ರಿ. ಮತ್ತು ಮಂದಿ ಮಕ್ಕಳೆಲ್ಲ ಅಡ್ಡಾಡ್ತಿರ್ತಾರಲ್ಲ, ಮತ್ತು ಒಂದಕ್ಕೊಂದು ಅರ್ಥ ಕಲ್ಪಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ರೀ ಬೀಗ್ರ, ಮನಸ್ಸಿನಾಗ ಅಷ್ಟೊಂದು ನೋವಿದ್ರೂ ಎಲ್ಲರ ಮುಂದೆ ನಕ್ಕೊಂತ ಅಡ್ಡಾಡಕೊಂತೀನಿ ನೋಡ್ರಿ. ಭಾಳ ದೊಡ್ಡ ಗುಣ ಬಿಡ್ರಿ ಲಕ್ಷ್ಮಕ್ಕರ ನಿಮ್ದು, ಭಾಳ ದೊಡ್ಡ ಗುಣ ಬಿಡ್ರಿ ನಿಮ್ದು. ಅಯ್ಯೋ ಬೀಗ್ರ ಹಾಗೆಲ್ಲ ಯಾಕಂತೀರಿ? ನನಗೆ ನನ್ನ ಮಗ ನನ್ನ ಸೊಸಿ ಖುಷಿ ಮುಂದೆ ಇದು ಯಾವುದು ಅಲ್ಲ ಬಿಡ್ರಿ. ಅವರಿಬ್ರು ಖುಷಿಯಾಗಿ ನಕ್ಕೊಂತ ಇದ್ರೆ ಅಷ್ಟೇ ಸಾಕ್ರಿ ನಮ್ಗೆ, ಮತ್ತೇನು ಬೇಡಪ್ಪ ನಮ್ಗೆ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಬೀಗ್ರ, ಅವರಿಬ್ರು ಆರಾಮ್ ಖುಷಿಯಾಗಿರ್ತಾರೆ ತಗೋರಿ. ನೀವೇನು ಬೇಸರ ಮಾಡ್ಕೋಬೇಡ್ರಿ ಬೀಗ್ರ. ಮದುವೆ ಮನೆ ಎಲ್ಲರೂ ಅಡ್ಡಾಡ್ತಿರ್ತಾರೆ, ನಕ್ಕೊಂತ ಇರ್ರಿ. ಮತ್ತೇನು ಮಾಡೋದಿರಿ ಬೀಗ್ರ? ಅದಕ್ಕೆ ರೀ ಬೀಗ್ರ, ಎಲ್ಲರ ಮುಂದೆ ನಕ್ಕು ಅಂತ ಅದೀನಿ ರೀ. ಈಗೇನೋ ನೀವು ಕೇಳಿದ್ರಿ ಅಂತ ಹೇಳಿದೆ. ಹೇಳಿದ್ರು ರಾಜು ಬೇಜಾರಾಗಬೇಡಪ್ಪ, ಮದುಮಗ ಅದಿದೆ ನೀನು, ನಕ್ಕೊಂತ ನಕ್ಕೊಂತ ಇರಪ್ಪ. ಸರಿ ಬೇಯವ್ವ. ಬೀಗ್ರ ಹೊತ್ತಾತ್ರಿ, ಮತ್ತಿನ್ನು ನಾವು ಹೊರಡ್ತೀವ್ರಿ. ಅಂದಂಗ ನಿಮ್ಮ ಮಗಳ ಜೊತೆ ಯಾರು ಬರ್ತಾರೆ? ನನ್ನ ಸೊಸಿ ಬರ್ತಾರ್ರಿ. ನನ್ನ ಸೊಸಿ ನನ್ನ ಮಗ ಬರ್ಬೋದು. ನನ್ನ ಮಗ ಏನಾರ ಬ್ಯುಸಿ ಇದ್ದಂದ್ರೆ ನನ್ನ ಸೊಸಿ ಅಂತೂ ಬರ್ತಾರ್ರಿ.
ಹೌದಾ ರೀ ಬೀಗ್ರ, ಬರ್ರಿ ಹಂಗಂದ್ರೆ ಗಾಡಿ ಹತ್ಬಿಡನ್ರಿ. ಅಂದ್ರೆ ಮುಹೂರ್ತ ಚಲೋ ಟೈಮಿಗೆ ಮನೆ ಹತ್ರ ಹೋದ್ರೆ ಚಲೋ ಅಲ್ಲ ರೀ, ಅದಕ್ಕೆ ಬರ್ರಿ ಹೋಗೋಣ. ಸರಿ ರೀ ಬೀಗ್ರ, ನಾವು ಸ್ವಲ್ಪ ಬಟ್ಟೆ ಬದಲಾಯಿಸಿ ಬರ್ತೀನಿ. ಹಂಗೆ ನಮ್ಮ ಯಜಮಾನ್ರ ನನ್ನ ಮಗ ಎಲ್ಲ ಆ ಕಡೆ ಇದ್ದಾರೆ, ಅವ್ರಿಗೆಲ್ಲ ಕರ್ಕೊಂಡು ಬರ್ತೀವಂತ ನೀವು ಹೋಗಿರ್ರಿ. ಒಂದು ಕೆಲಸ ಮಾಡಿರಿ ಬೀಗ್ರ, ನೀವು ನಿಮ್ದು ಈಗೇನು ಬರೋ ಮುಂದೆ ನಿಮ್ಮ ಫ್ಯಾಮಿಲಿ ಬಂದಿತ್ತಲ್ಲ, ನೀವು ಅಷ್ಟು ಒಂದು ಗಾಡಿಯಾಗ ಹತ್ತಿ ಮುಂದೆ ಹೋಗಿರ್ರಿ. ಇವರಿಬ್ಬರು ಮದುಮಕ್ಕಳು, ನನ್ನ ಸೊಸಿ ಮತ್ತು ನನ್ನ ಮಗ ಬಂದ್ರೆ ಓಕೆ, ಇಲ್ಲಾಂದರೆ ನಾವು ಒಂದು ಸಪ್ರೇಟ್ ಕಾರ ಮಾಡಿ ಇವ್ರನ್ನ ಕಳಿಸ್ತೀವಂತ. ಹೌದಾ ರೀ ಬೀಗ್ರ, ಸರಿ ಆಯ್ತು ತಗೋರಿ ಬೀಗ್ರ, ಹಂಗಾರೆ ನಾವಿನ್ನು ಬಿಡಂದ ರೀ. ಸರಿ ಬೀಗ್ರ, ನೀವು ಮುಂದೆ ಹೋಗಿ ಒಂದು ಸ್ವಲ್ಪ ಇವ್ರಿಗೆ ಆರತಿ ಅದು ಇದು ವ್ಯವಸ್ಥೆ ಮಾಡೋಕ್ಕಲ್ಲ, ನೀವು ಮುಂದೆ ಹೋಗಿರ್ರಿ, ಒಂದು 10 ನಿಮಿಷ ಇವರು ಬಿಡ್ತಾರೆ. ಸರಿ ರೀ ಬೀಗ್ರ. ಕವಿತಾ, ಇದ ಸೀರೆಯಾಗ ಬಾವ, ಹಂಗ ಬಂಗಾರ ಎಲ್ಲ ಹಿಂಗೆ ಇರಲಿ ಹೇಳಿನಲ್ಲ. ಸರಿ ಅತ್ತೆ. ಕವಿತಾ ನಡಿ.